ಹಾಯ್ ಹಲೋ ವೆಲ್ಕಮ್ ಟು ತಾಜಾ ಫುಡ್ ಕೋರ್ಟ್. ಇವತ್ತು ನಮ್ಮ ತಾಜಾ ಫುಡ್ ಕೋರ್ಟ್ನಲ್ಲಿ ಸೂಪರ್ ಟೇಸ್ಟಿ ಹಾಗೆಯೇ ಹೆಲ್ತಿ ಆಗಿರ್ತಕ್ಕಂಥ ಸ್ಪ್ರೌಟ್ಸ್ ವಡಾನ ಮಾಡ್ತಾಯಿದ್ದೀವಿ. ಇದು ಸೂಪರ್ ಅಂದರೆ ಸೂಪರ್ ಚೆನ್ನಾಗಿರುತ್ತೆ, ಹೆಲ್ತಿನೂ ಕೂಡ ಹೌದು. ನಾವು ಮೊಳಕೆ ಹೆಸರು ಕಾಳಲ್ಲಿ ನಾನು ಇವತ್ತು ವಡೆನ ಮಾಡ್ತಾಯಿದ್ದೀನಿ. ಬನ್ನಿ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೇನೆ. ಮೊಳಕೆ ಹೆಸರು ಕಾಳು ಮಾಡೋಕ್ಕೆ ಓವರ್ನೈಟ್ ನಾವು ಹೆಸರು ಕಾಳನ್ನ ನಾವು ಚೆನ್ನಾಗಿ ಸೋಕ್ ಮಾಡಿ ಇಟ್ಕೋಬೇಕು. ಮಾರ್ನಿಂಗ್ ನೀರನ್ನೆಲ್ಲ ಸ್ಟ್ರೈನ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ರೆ ನಮಗೆ ಈ ಥರ ಮೊಳಕೆ ಬಂದಿರುತ್ತೆ. ಇವಾಗ ನಾನು ಒಂದು ಕಪ್ ಮೊಳಕೆ ಹೆಸರು ಕಾಳನ್ನ ತಗೊಂಡಿದ್ದೇನೆ. ಹಾಗೆಯೇ ಇದಕ್ಕೆ 1 ಇಂಚ್ ಶುಂಠಿನ ಆ್ಯಡ್ ಮಾಡ್ಕೊತಾ ಇದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಖಾರ. ನಾನು 4 ಹಸಿಮೆಣಸಿನಕಾಯಿನ ಆ್ಯಡ್ ಮಾಡ್ಕೊತೇನೆ. ಇನ್ನೂ ಸ್ಪೈಸಿ ಆಗಿರಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ನಾನು ಕೋರ್ಸಾಗಿ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೇನೆ. ಜಾಸ್ತಿ ಸ್ಮೂತ್ ಪೇಸ್ಟ್ ಥರ ಮಾಡೋಕ್ಕೆ ಹೋಗಬೇಡಿ, ಈ ಥರ ತರಿತರಿಯಾಗೇ ಇರಬೇಕು. ಆವಾಗಲೇ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಒಂದು ಬೌಲಿಗೆ ತೆಗೆದು ಇಟ್ಕೊಳ್ಳಿ. ನಾನು ಹಾಗೆಯೇ ಮೊಳಕೆ ಕಾಳನ್ನ ಮಿಕ್ಸಿಗೆ ಹಾಕ್ದೇ ಸ್ವಲ್ಪನೂ ಸಹ ತೆಗೆದು ಇಟ್ಟಿದ್ದೇನೆ. ಅದನ್ನು ಸ್ವಲ್ಪ ಸೇರಿಸ್ಕೊಳ್ಳಿ. ನಮ್ಗೆ ಅಲ್ಲಲ್ಲಿ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ 1 ಗಡ್ಡೆ ಈರುಳ್ಳಿ ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೇನೆ. ಹಾಗೂ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಕರಿ ಲೀವ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಕರಿ ಲೀವ್ಸ್ ಹಾಕೋದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಗೂ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ. ಹಾಗೂ ರುಚಿಗೆ ತగ్గಷ್ಟು ಉಪ್ಪು. ನಿಮಗೆ ಉಪ್ಪು ಎಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಒಂದು 1/4 ಟೀ ಸ್ಪೂನ್ ಧನಿಯಾ ಪೌಡರ್, ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ. ಧನಿಯಾ ಪೌಡರ್ ಅನ್ನೋದು ನಿಮ್ಮ ಆಪ್ಷನಲ್, ಇಷ್ಟ ಆದವ್ರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ನೀಟಾಗಿ ನೀರು ಹಾಕ್ದೇ ನೀಟಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ನೀರು ಅನ್ನೋದು ಒಂದು ಡ್ರಾಪು ಹಾಕಿಲ್ಲ, ನನಗೆ ಕರೆಕ್ಟಾಗಿ ಸರಿ ಹೋಯಿತು. ನಿಮ್ಗೆ ಇನ್ ಕೇಸ್ ನೀರು ಬೇಕು ಅಂದರೆ ಸ್ವಲ್ಪ ನೀರನ್ನು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಜಾಸ್ತಿ ಗಟ್ಟಿನೂ ಬೇಡ, ಹಾಗತ್ತ ಸ್ಮೂತು ಬೇಡ. ಕೈನ ತೇವ ಮಾಡಿಕೊಂಡು ಸ್ಮಾಲ್ ಬಾಲ್ ಸೈಜ್ ಆಗುವಷ್ಟು ನಾನು ಹಿಟ್ಟನ್ನ ತಗೊತಾ ಇದ್ದೀನಿ. ನಾವು ಈ ಥರ ತಂಪಿಂಗರಲ್ಲಾದರೂ ಸ್ವಲ್ಪ ಪ್ರೆಸ್ ಮಾಡ್ಕೋಬೋದು, ಇಲ್ಲ ನಂಗೆ ಆ ಥರ ಕಷ್ಟ ಅಂತಂದವರು ಈ ಥರ ನೀಟಾಗೆಲ್ಲನೂ ಮಾಡಿಟ್ಕೋಬೋದು. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಚೆನ್ನಾಗಿ ಕಾದಿದ್ದಾಗಿದೆ. ಇವಾಗ ಎಣ್ಣೆಗೆ ನಿಧಾನವಾಗಿ ಸೇರಿಸ್ಕೊಳ್ಳಿ. ಎಲ್ಲನೂ ಅಷ್ಟೇ ಸೇಮ್ ಇದೇ ರೀತಿಯೇ ಎಣ್ಣೆಗೆ ಸೇರಿಸ್ಕೊತಾ ಹೋಗಿ. ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕಾಗುತ್ತೆ. ಆವಾಗಲೇ ನಮಗೆ ಒಳಗಡೆ ಎಲ್ಲ ಚೆನ್ನಾಗಿ ಕುಕ್ ಆಗೋದು. ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕಲರ್ ಬಂದಿದ ತಕ್ಷಣ ಹೊರಗಡೆ ತೆಗೆದುಬಿಡಿ. ತುಂಬ ಅಂದರೆ ತುಂಬ ಈಸಿ, ಹಾಗೆಯೇ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿ ಕೂಡ ಹೌದು. ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ಈ ಥರ ತೆಗೆದುಬಿಡಿ. ಉಳಿದೆಲ್ಲನೂ ಸಹ ಅಷ್ಟೇ ಇದೇ ರೀತಿಯೇ ಎಲ್ಲ ಮಾಡ್ಕೊತಾ ಹೋಗಿ. ಈ ಒಂದು ವಡೆಗಳು ಎಣ್ಣೆನ ತುಂಬ ಕಡಿಮೆ ಹೀರ್ಕೊಳ್ಳುತ್ತೆ, ತುಂಬ ಚೆನ್ನಾಗೂ ಇರುತ್ತೆ ಟೇಸ್ಟ್ ಅನ್ನೋದು. ನೀವು ಈ ಥರ ಟ್ರೈ ಮಾಡಿ, ಡೆಫಿನೆಟಾಗಿ ನೀವು ತುಂಬಾ ಇಷ್ಟಪಟ್ಟು ತಿಂತೀರಾ. ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಆಲ್ರೆಡಿ ನಮ್ಮ ಚಾನಲಲ್ಲಿ ಸ್ಪ್ರೌಟ್ಸ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೇನೆ, ಒಂದ್ಸರಿ ಚೆಕ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೂ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗೋಸ್ಕರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.